ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ 17ನೇ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮ ಹೆಸರು ಹೇಳಿ ಮಾ. ಜಯಶ್ರೀ ನರಹರಿ ಚೌಡಾಪುರ್ಕರ್. ಜಯಶ್ರೀ ನರಹರಿ ಚೌಡಾಪುರ್ಕರ್. ಚೌಡಾಪುರ್ಕರ್. ಓಕೆ ಓಕೆ. ತಮಗೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಲಾ? ಅಹಂ ಕೃತಿ ತ್ರಯಗಳು ಯಾವುವು? ಅಹಂ ಕೃತಿ ತ್ರಯಗಳು ಯಾವುವು? ಹೇಳಿ. ತಾಮಸ ಮತ್ತು ಸರಿ ಹೇಳಿ, ಸರಿಯಾಗಿದೆ, ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ವಾಯು. ತೇಜಸ್, ತಾಮಸ ಮತ್ತು ವೈಯಾಕಿಕಗಳು. ತೈಜಸ, ತಾಮಸ, ವೈಯಾಕಿಕಗಳು. ವೈಕಾರಿಕ, ತೈಜಸ, ತಾಮಸ. ಫಸ್ಟ್ ವೈಕಾರಿಕ ಹೇಳಬೇಕು. ವೈಕಾರಿಕ ತೈಜಸ ತಾಮಸವೆಂಬ ಮೂರು ತತ್ವದಿ ಕೂಡಿದ ಗುರುವೇ. ವೈಕಾರಿಕ ತೈಜಸ ತಾಮಸವೆಂಬ ಮೂರು ತತ್ವದಿ ಕೂಡಿದ ಗುರುವೇ. ಜನುಮ ಜನುಮದಿ ಬದರಿಯ ಭಜಿಸುವ ಮನಸನು ಪಾಲಿಸೋ ಪವನ ತನಯನೆ ಮಹರುದ್ರ ದೇವ ಕೈಲಾಸವಾಸ ಸುರಗಂಗಾಧರ ಅಂಬಾರಮಣ ಮನೋನಿಯಾಮಕ ಪಾರ್ವತಿ ರಮಣ ಭಾಗೀರಥಿಧರ ಪಂಪಾನಿಲಯ ಮಹರುದ್ರ ದೇವ ಕೈಲಾಸವಾಸ ಸುರಗಂಗಾಧರ ಅಂಬಾರಮಣ. ಇವು ಏನಂದ್ರೆ ಅಹಂಕೃತಿ ತ್ರಯಗಳು. ಅಹಂ ಕೃತಿ ತ್ರಯಗಳಿವು ಯಾವುವು ಅಂದ್ರೆ ವೈಕಾರಿಕ, ತೈಜಸ ಮತ್ತು ತಾಮಸ ಅಲ್ವಾ? ನೀವು ಎರಡಕ್ಕೆ ಸರಿಯಾಗಿ ಹೇಳಿದ್ರಿ. ಅಂದ್ರೆ ತೈಜಸ, ತಾಮಸ, ತಾಮಸ್ ಅಂಡ್ ತೈಜಸ್ ಅಂತ ಹೇಳಿದ್ರೆ ಓಕೆ. ವೈಕಾರಿಕ, ತೈಜಸ, ತಾಮಸ ಸರಿಯಾದ ಉತ್ತರ. ಸ್ವಲ್ಪ ನನ್ನ ಕೈಲೂ ಸೇವಾ ಆಗ್ಲಿ ಅಂತ ತಾವು ಒಂದು ನನಗೆ ಹೇಳ್ಸಿದ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಮಾತ್ಮನ ಒಟ್ಟಾರೆ ಸ್ವಾತಂತ್ರ್ಯವು ಎಷ್ಟು ಇರುತ್ತವೆ? ಅನಂತ. ಕರೆಕ್ಟ್ ಇದೆ, ಹೇಳಿ. ಅನಂತ. ಗಣಿತನೂ ಹೇಳ್ಬೋದು. ಅಗಣಿತ, ಅನಂತ ಸರಿಯಾದ ಉತ್ತರ. ಯಾಕಂದ್ರೆ ಅಗಣಿತ ಗುಣಗಣ ಅಂತ ಹೇಳ್ತಾರಲ್ಲ, ಅಂದ್ರೆ ಏನಂದ್ರೆ ಪರಮಾತ್ಮನಿಗೆ ಕೌಂಟ್ಲೆಸ್ ಅಂದ್ರೆ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ ಅಂತ ಹೇಳೋದೇನೆ ವಿಶೇಷ. ಅಂದ್ರೆ ವಿಶೇಷ ಅಲ್ಲ, ಸಹಜ. ಅವನು ಸಹಜ, ನಮಗೆ ವಿಶೇಷ ಅಲ್ವಾ? ಯಾಕಂದ್ರೆ ಅನಂತ ಗುಣದಿಂದ ಅವನು ಸ್ವತಂತ್ರನೂ ಆಗಿದ್ದಾನೆ ಮತ್ತು ಅನಂತ ಗುಣದಿಂದ ಅಧಿಕನೂ ಆಗಿದ್ದಾನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಪರಮಾತ್ಮನು ಒಟ್ಟಾರೆ 20 ಸ್ವಾತಂತ್ರ್ಯ ಗುಣಗಳಲ್ಲಿ ಎಷ್ಟು ಗುಣಗಳನ್ನು ರುದ್ರಾದಿಗಳಿಂದ ಹಿಡಿದು ಸಕಲ ಜೀವಿಗಳಿಗೂ ಕಲ್ಯಾಣಿ ದೈತ್ಯರಿಗೂ ಹಂಚಿದನು? 10 ಗುಣಗಳು. ಜೋರಾಗಿ. 10 ಗುಣಗಳು ಸರಿಯಾದ ಉತ್ತರ. ನೋಡ್ರಿ, ಇದು ಈ ಸ್ವಾತಂತ್ರ್ಯ ಇದರಲ್ಲಿ ಅದಕ್ಕೆ ಇಷ್ಟು ಹಂಚದ ಅಲ್ವಾ? ಅದೇ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇದು. ಇನ್ನು ಕೊನೆ ಪ್ರಶ್ನೆಗೆ ನಮಗೆ ಬರ್ತಾ ಇದ್ದೀನಿ. ತಮ್ಮ ಒಂದು ವೈಯಕ್ತಿಕ ವಿಚಾರ ಏನಾದ್ರು ಇದ್ರೆ ಹೇಳ್ಬೋದು ವೀಕ್ಷಕರಿಗೆ. ಮನೆ ಆಯ್ತು, ಭಜನಾ ಮಂಡಳಿ ಆಯ್ತು, ಇದಾಯ್ತು, ಏನಂದ್ರೆ ಭಗವತ್ ಕಾರ್ಯಗಳಲ್ಲಿ ತೊಡಗಿರೋದು. ಓಕೆ ಓಕೆ, ತುಂಬಾ ಸಂತೋಷ. ಮುಂದಿನ ಕೊನೆ ಒಂದು ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಸರ್ವೇಂದ್ರಿಯ ನಿಯಾಮಕತ್ವ ಇರುವುದು ಯಾವ ತತ್ವಾಭಿಮಾನಿಗಳಲ್ಲಿ? ಸರ್ವೇಂದ್ರಿಯ ನಿಯಾಮಕತ್ವ ಇರುವುದು ಯಾವ ತತ್ವಾಭಿಮಾನಿಗಳಲ್ಲಿ? ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳು ಸರಿಯಾದ ಉತ್ತರ. ಬ್ರಹ್ಮವಾಯುಗಳಲ್ಲಿ ಸರ್ವೇಂದ್ರಿಯ ನಿಯಾಮಕತ್ವ ತತ್ವ ಇರುತ್ತದೆ ಅಂತ ಹೇಳಿ ಸರಿಯಾಗಿ ಹೇಳಿದರೆ ಎಲ್ಲ ಪ್ರಶ್ನೆಗಳಿಗೆ ತಾವು ಸರಿಯಾಗಿ ಮತ್ತು ಏನಂದ್ರೆ ಸರಿಯಾಗಿ ಹೇಳಿದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ಯಾವುದೇ ರೀತಿ ಸಂದೇಹವಿಲ್ಲದೆ ಹೇಳಿದ್ರಿ. ಓಕೆ, ಸರಿಯಾಗಿತ್ತು. ತಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಅತ್ರಿ ಅಂಗಿರರೆ
ಮೊದಲಾದವರಿಗಿಂತಲಿ ಮೂವರುತ್ತಮರು. ನಾರದೋತ್ತಮನಗ್ನಿಗಿಂತಲಿ ವಾರಿನಿಧಿ ಪಾದೋತ್ತಮನು ಯಮ ತಾರಕೇಶ ದಿವಾಕರರು ಶತರೂಪರುತ್ತಮರು. ವಾರಿಜಾಪ್ತನಿಗಿಂತ ಪ್ರವಹ ಮಾರುತೋತ್ತಮ ಪ್ರವಹಗಿಂತಲಿ ಮಾರಪುತ್ರ ನಿರುದ್ಧ ಗುರುಮನು ದಕ್ಷ ಶಚಿರತಿಯು. ಆರು ಜನರುಗಳಿಂದಲಾಹಂಕಾರಿಕ ಪ್ರಾಣೋತ್ತಮ ಖಿಳ ಶರೀರ ಮಾನಿ ಪ್ರಾಣಗಿಂತಲಿ ಕಾಮ ಇಂದ್ರರಿಗೆ. ಗೌರಿ ವಾರುಣಿ ಖಗಪರಾಣಿಗೆ ಶೌರಿ ಮಹಿಷಿಯರೊಳಗೆ ಜಾಂಬವ ತೀರ ಮಾಯುತಳಾದ ಕಾರಣ ಅಧಿಕಳೆನಿಸುವಳು. ಹರಫಣಿ ಪವಿಹಗೇಂದ್ರ ಮೂವರು ಹರಿಮಡದಿಯರಿಗುತ್ತಮರು ಸೌ ಕರಣಿಪತಿಗುತ್ತಮರು ಭಾರತಿ ವಾಣಿ ಈರ್ವರಿಗೆ. ಮರುತ ಬ್ರಹ್ಮರು ಉತ್ತಮರು ಇಂದಿರೆಯು ಪರಮೋತ್ತಮಳು ಲಕ್ಷ್ಮಿ